ಇದು ಕರಾವಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗಿದೆ. ನನ್ನ ಜೀವನದಲ್ಲಿ ಇಂಥ ಭೂಕುಸಿತ ನಾನು ನೋಡಿದ್ದೆ. ಅದರಲ್ಲಿ ಈ ಕ್ಷೇತ್ರದಲ್ಲಿ 50 ವರ್ಷದಿಂದ ಕೆಲಸ ಮಾಡ್ತೇನೆ. ಅದರಲ್ಲಿ ಸಾಧಾರಣ 10 ಜನ ನಮ್ಮ ಬಿಟ್ಟು ಹೋಗಿದ್ದಾರೆ, ದೇವಾಜ್ಞೆ ಆಗಿದೆ. ಈಗ ಈ ಸದ್ಯಕ್ಕೆ ಬ್ಲೇಮ್ ಗೇಮ್ದಲ್ಲಿ ನಾವು ಹೋಗುವುದಿಲ್ಲ. ಮೊದಲು ಪರಿಹಾರ ಕೊಡಬೇಕು. ಎಲ್ಲೆಲ್ಲಿ ಡ್ಯಾಮೇಜಸ್ ಆಗಿದ್ದಾವೆ ಅಲ್ಲಿ ತಕ್ಷಣ ಕ್ರಮ ತಗೊಂಡು ಏನಲ್ಲಿ ವ್ಯವಸ್ಥೆ ಆಗಬೇಕಾಗಿದೆ. ಭಾಳ ಜನ ಈಗಾಗಲೇ ಪರಿಹಾರ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ಪ್ರತಿಯೊಬ್ಬ ಮೃತ್ಯುವಿಗೆ 5-5 ಲಕ್ಷ ಪರಿಹಾರ ಕೊಟ್ಟಿದೆ. ಆದರೆ ಮನೆಗಳು ಬಿದ್ದಿದ್ದಾವೆ, ಭಾಂಡೆ ಸಾಮಾನು ತೊಳ್ಕೊಂಡು ಹೋಗಿದ್ದಾವೆ, ಬಟ್ಟೆ ತೊಳ್ಕೊಂಡು ಹೋಗಿದ್ದಾವೆ. ಅದಕ್ಕೆ ಅವ್ರ ಪರಿಹಾರ ಸಿಗಬೇಕಾಗ್ತದೆ. ಯಾರು ಮನೆ ಬಿದ್ದಿದ್ದವ್ರು ಹೊಸ ಮನೆ ಕಟ್ಕೊಡ್ತೀವಿ ಅಂತೂ ಹೇಳಿದ್ದಾರೆ. ಆ ಕೆಲಸ ಯುದ್ಧ ಪಾತ್ರೆಯಲ್ಲಿ ಆಗಬೇಕಾಗುತ್ತೆ. ಏನಾಗ್ತದೆ, ಎಲ್ಲರೂ ನಾವು ಸೇರಿದ್ದೇವೆ. ಜನ ಸೇರಿದ್ದಾರೆ, ರಾಜಕಾರಣಿಗಳು ಸೇರಿದ್ದಾರೆ, ಪಕ್ಷಾತೀತವಾಗಿ ಎಲ್ಲರೂ ಬಂದಿದ್ದಾರೆ, ರಿಸರ್ವ್ ನೀವು ಬಂದಿದ್ದೀರಿ. ಆದರೆ ಈ ಕೆಲಸ ಯುದ್ಧ ಪಾತ್ರೆಯಲ್ಲಿ ಆದರೆ ಎಲ್ಲರೂ ಬೆಸ್ಟ್. ಇಲ್ಲಾದರೆ ಇದರಿಂದ ಸರ್ಕಾರಕ್ಕೂ ಕೆಟ್ಟ ಹೆಸರು. ಹಾಗಾಗಿ ಜಿಲ್ಲಾ ಆಡಳಿತ ಏನರ ಒಂದು ನಿರ್ಬಂಧಿದ್ರೆ ಅದು ಶಿಥಿಲ ಮಾಡಿ ಯಾರಿವತ್ತು ಕಳಿಸ್ತಾ ಇದ್ದಾರೆ ಅವ್ರ ಸಹಾಯಕ್ಕೆ ಧಾವಿಸಬೇಕಾಗ್ತದೆ. ಅವ್ರ ಕರ್ತವ್ಯ ನಮ್ಮ ಕರ್ತವ್ಯ. ನಾವಿಲ್ಲಿ ಬಂದಿದ್ದು ಕೇವಲ ಇದು ನೋಡ್ಲಿಕ್ಕಲ್ಲ, ಇದು ನೋಡಿ ನಾವು ಪಾಠ ಕಲಿಬೇಕು. ಮತ್ತು ಇದರಿಂದ ಇದ್ರ ಮುಂದಿಂಥ ಘಟನೆ ಆಗಬಾರ್ದು, ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಈ ಮುಖ್ಯವಾಗಿ ಈ ರಸ್ತೆಗಳು ಮಾಡ್ತೇವೆ, ಸೇತುವೆಗಳು ಮಾಡ್ತೇವೆ, ಡ್ಯಾಮ್ಗಳು ಮಾಡ್ತೇವೆ. ಈ ಗೂಡುಗಳು ಏನು ಕಟ್ಟೋದಿಲ್ಲ ಅಂತಿದ್ದು ಗೂಡುಗಳು ಕಟ್ ಮಾಡ್ತೀವಲ್ಪ, ಏನಪ್ಪ ಶಬ್ದ ನಿಂದು ಕೊರಿತಾ ಅಲ್ಲ, ಗೂಡು ಕಟಿಂಗ್ ಮಾಡ್ತೀವಲ್ಲ, ಅದು ಅವೈಜ್ಞಾನಿಕವಾಗಿ ಇವಾಗ ಮಾಡ್ತಾರೆ. ಅದು ಇವತ್ತು ನಾನು ಆ ಜವಾಬ್ದಾರಿ PWD ಹಾಕ್ಲಿಕ್ಕೆ ಹೋದರೆ ನಾವು ಸರಿ ಮಾಡಿದೆ ಅಂತ ಹೇಳ್ತಾರೆ ನಾವು. ಹಾಗಾಗಿ ಒಂದು ಕಡೆ ಕೆಲಸನೂ ಆಗಬೇಕು, ಒಂದು ಕಡೆ ಸ್ಟ್ರಿಕ್ಟ್ ಆಗಿ ಸೂಪರ್ವಿಷನ್ ಆಗಬೇಕು. ಅದರಲ್ಲಿ ಇಂಥ ಸೆನ್ಸಿಟಿವ್ ಏರಿಯಾಸ್ನಲ್ಲಿ ಇಲಾಖೆಯ ಅಧಿಕಾರಿಗಳ ಜವಾಬ್ದಾರಿ ಹೆಚ್ಚಾಗ್ತದೆ. ಹಿರಿಯ ಅಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಬೇಕು. ಯಾರು ಬರ್ತಾರೆ ಹಿರಿಯ ಅಧಿಕಾರಿಗಳು? ಹಾಗಾಗಿ ಇವತ್ತು 10 ಜನರಿಗೆ ದೇವಾಜ್ಞೆ ಆಗಿದೆ. ಈ ಒಂದು ದುಃಖ ಸಹಿಸುವ ಶಕ್ತಿ ದೇವ್ರಿಗೆ ಕೊಡಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಭಾಳಷ್ಟು ಜನ ಜಖ್ಮಿ ಆಗಿದ್ದಾರೆ. ಅವ್ರು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಾನು ಕುಮಟಾ ಹಾಸ್ಪಿಟಲ್ದಲ್ಲಿ ಕೆಲವು ಇಂಜರ್ಡ್ ಜನ ಇದ್ದಾರೆ. ಇಲ್ಲಿಂದ ಅಲ್ಲಿ ಹೋಗ್ತಾ ಇದ್ದಾರೆ ಅವ್ರು ನೋಡಿ. ಮತ್ತು ಇದರಲ್ಲಿ ಸರ್ಕಾರದಿಂದ ಈಗ ಹೇಳಿದಾಗ ಯಾರು ಮಯತಾಗಿದ್ದಾರೆ ಅವ್ರು 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಸರ್ಕಾರ ಜೊತೆ ಬೇರೆಯವರು ಕೈ ಜೋಡಿಸ್ಬೇಕು, ಯಾರು ಸಾಧ್ಯ ಇದೆ ಅವರು ಅದನ್ನು ಮನವಿ ಮಾಡಿ. ಇದು ಒಬ್ಬ ಮಿನಿಸ್ಟರು, ಒಬ್ಬ MLA, ಒಬ್ಬ ಪತ್ರಕರ್ತ, ನಿಮ್ಮ ಟೆಕ್ನಿಕಲ್ ನಾಲೆಜ್ ಇದ್ರೆ ನೀವು ಮಾಡ್ಬೋದು. ಟೆಕ್ನಿಕಲ್ ನಾಲೆಜ್ ಅವ್ನಿಗೆ ಇರುವುದಿಲ್ಲ. ಟೆಂಡರ್ ಕಂಡೀಷನ್ಸ್ದಲ್ಲಿ ಇದು ಸ್ಪಷ್ಟವಾಗಿ ಬರಬೇಕು. ಆವಾಗ ನಿಮ್ಮ ಕಣ್ಣು ಕಾಣಿಸ್ತದೆ. ಈಗ ದುಡ್ಡು ಎಷ್ಟು ಕಟ್ ಮಾಡ್ಬೇಕಂತ ಹೇಳೋ ನಾ ಯಾರು ಯಾರು ಅಂತ ನನ್ನ ಪ್ರಶ್ನೆ ಕೇಳ್ತಾರೆ. ನಾ ಇವನ್ನ ಉತ್ತರ ಕೊಡಬೇಕು. ಜ್ಞಾನ ಇದ್ರು ಅದು ಪ್ರದರ್ಶನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದು ಅಜ್ಞಾನ ಅಂತ ನೋಡ್ತಾರೆ. ಇಂಜಿನಿಯರ್ಸ್ ಯಾರಿಗೆ ಇದು ಗೊತ್ತದೆ, ಯಾರು ಜವಾಬ್ದಾರಿ ಇದೆ, ಅವರು ಟೆಂಡರ್ ಕಂಡೀಷನ್ಸ್ದಲ್ಲಿ ಈ ಕಂಡೀಷನ್ಸ್ ಹಾಕಿ ಸರಿಯಾಗಿ ಸೂಪರ್ವಿಷನ್ ಮಾಡಿ ಅವ್ರು ಕ್ರಮ ತಗೊಳ್ಬೇಕು. ನಿಮ್ಗೆ ಗೊತ್ತಾಗ್ತದೆ. ನೀವು ಎಷ್ಟು ವರ್ಷದಿಂದ 10-20 ವರ್ಷದಿಂದ ತಿರುಗಾಡ್ತೀರ, ರಸ್ತೆ ಮೇಲೆ ತಿರುಗಾಡ್ತೀರಪ್ಪ. ನೀವು ಅವ್ರ ಬಂದು ಹೇಳಿದ್ದೆ ನನಗೆ ಸಾಹೇಬ್ರಿಗೆ ಗುಡ್ ಕುಸಿದ ಚಾನ್ಸ್ ಇದೆ, ಗುಡ್ ಕೈ ಕುಸಿದ ಚಾನ್ಸ್ ಇದೆ ಅಂತ ಯಾವುದೇ ಪೇಪರ್ನಲ್ಲಿ ಹೆಡ್ಲೈನ್ ಹಾಕಿದ್ರೇನು? ನನಗೆ ಹಿಂಗೆ ಹೊಡೆಯುವುದು ಬೇರೆ, ಅದು ಹಿಂಗೆ ಜನರನ್ನು ಹೊಡಿತಾರಲ್ಲ, ಅದು ನೀವು ಹೊಡಿತಾ ಇರ್ತೀರಿ, ಅದು ಬೇರೆ ಪ್ರಶ್ನೆ. ಸ್ಪೆಸಿಫಿಕ್ ಆಗಿ ಇಂಥ ಪಾಯಿಂಟ್ನಲ್ಲಿ ಹಿಂಗೆ ಆಗುವ ಸಂಭವ ಅದೇ ಅಂತ ಯಾರು ಹೇಳಿದಾರೇನು? ತಪ್ಪಿಲ್ಲ. ಅವರು ಹೆಂಗೆ ಸಾಧ್ಯತೆ ಇದೆ? ಆಲ್ ಟೆಕ್ನಿಕಲ್ ಥಿಂಗ್ಸ್. ಜಿಲ್ಲಾಡಳಿತದಿಂದಲೇ ಐಡೆಂಟಿಫೈ ಮಾಡಿದ್ರೆ ಮತ್ತೆ ನಮ್ಮ ಮೇಲೆ ಅಪಾದನೆ ಮಾಡ್ತಾರೆ. ನೋಡಿ, ಮಂತ್ರಿಗಳು ಮೂಟ್ಲೆ ಹಣ ಬಂದಿಲ್ಲ ಇವರಿಗೆ, ಹಾಗಾಗಿ ಏನೋ ಅಪಾದನೆ ಮಾಡ್ತಾ ಇದ್ದಾರೆ. ಹಣ ವಿಚಾರ ಮಾಡಬೇಕಾಗ್ತದೆ ಅಪಾದನೆ ಮಾಡುವಾಗ. ಸರ್ವೆ ಡಿಪಾರ್ಟ್ಮೆಂಟ್ ಅವರು ಸರ್ವೆ ಮಾಡಿ ಇಂತಿಷ್ಟು ಕಡೆ ಗುಡ್ಡ ಕುತ್ತು ಬೀಚ್ ಇದೆ ಅಂತ ನನ್ನ ಗಮನಕ್ಕೆ ಬಂದಿಲ್ಲ. CM ಬಳಿ ಮೀಟಿಂಗ್ CM ಮುಖ್ಯವಾಗಿ ಈ 2 ಪ್ರದೇಶಕ್ಕೆ ಭೇಟಿಯಾಗಲಿಕ್ಕೆ ಬರ್ತಾ ಇದ್ದಾರೆ. ಶಿರೂರು ಮತ್ತು ಇಲ್ಲಿ ಬರ್ತಾ ಇದ್ದಾರೆ ಭೇಟಿಯಾಗಲಿಕ್ಕೆ. ಬಯತಾಗಿದ್ದಾರೆ, ಅವರು ಮನೆಯವರು ಭೇಟಿಯಾಗಲಿಕ್ಕೆ ಬರ್ತಾ ಇದ್ದಾರೆ. ಮತ್ತು ಇದ್ರ ಬಗ್ಗೆ ಏನು ಕ್ರಮ ತೊಗೊಂಡಿದ್ದಾರೆ, ಏನು ಕ್ರಮ ತೊಗೊಳ್ಬೇಕಾದ್ರ ಬಗ್ಗೆ ಚಿಂತೆ ಮಾಡ್ತಾರೆ. ಅಲ್ಟಿಮೇಟ್ ಎಲ್ಲ ಡಿಸಿಷನ್ಸ್ ಇಲ್ಲೇ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಟಿಮೇಟ್ಲಿ ನಾಳೆ ಬೆಂಗಳೂರು ಹೋದ ನಂತರ ಡಿಸಿಷನ್ಸ್ ಮಾಡ್ಬೋದು.